ಅವಳೇ ಆಟ ಆಡ್ತಾಳೋ ಇಲ್ಲ ಅವನ ಜೊತೆ ಅವಳೇ ಆಟ ಆಡ್ತಿದ್ದಾಳೆ ಅಂತ ಅನ್ಕೋಬೇಕಾ ಇಲ್ಲ ಅವಳ ಜೊತೆ ಅವನೇ ಆಟ ಆಡ್ತಿದ್ದಾನೆ ಅನ್ಕೋಬೇಕಾ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನು ಮಗನೇ ಪಾತ್ರೆಗಳನ್ನ ಕರಿತಾ ಇದ್ದಾವೆ ಬಾ 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 ಅಂತ. ಅಯ್ಯೋ ದೇವ್ರೆ. ಸೊ ಅದಾದಮೇಲೆ ಮನೆಯೆಲ್ಲ ಎಲ್ಲರೂ ಊಟ ಮಾಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನಿಕಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಧ್ಯಾಹ್ನದಿಂದ ನನ್ನ ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಅಯ್ಯೋ ತುಂಬ ಕೆಲಸ ಇದೆ, ಹೇಳೋಕ್ಕಾಗದೇ ಇರೋಷ್ಟು ಕೆಲಸ ಇದೆ. ಸೊ ಒಂದೊಂದೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಮೊಳಕೆ ಕಾಳು ತಿಂದು ತುಂಬ ದಿನ ಆಯಿತು. ಸರಿ ನೆನೆ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಥರ ಕಾಳುಗಳನ್ನೂ ಈ ರೀತಿ ನೆನೆ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಕೆಲವೊಂದು ತರಕಾರಿಗಳನ್ನ ತೊಗೊಬಂದಿದ್ದೆ, ಎಲ್ಲನೂ ಎತ್ತಿಟ್ಟು ಟೊಮೆಟೊನ ಮಾತ್ರ ಡೀಪ್ ವಾಶ್ ಮಾಡಿದೆ. ಏನೋ ಒಂಥರ ಜಲಿ ಥರ ಅನಿಸ್ತಾಯಿತ್ತು. ಸರಿ ಅಂತೇಳಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಟ್ಟೆನಲ್ಲಿ ಒರೆಸಿ ಈ ಥರ ಇಟ್ಕೊಳ್ತಾ ಇದ್ದೀನಿ. ನನಗದೇನೋ ಗೊತ್ತಿಲ್ಲ, ಕೆಲವೊಂದು ತರಕಾರಿಗಳನ್ನ ನೀಟಾಗಿ ತೊಳ್ಕೊಳ್ಳೇಬೇಕು, ತೊಳ್ಕೊಂಡೇ ಇಡೋದು ನಾನು. ಸೊ ನೀಟಾಗಿ ಈ ಥರ ತೊಳೆದು ಫ್ರೆಶ್ಶಾಗಿ ಇಟ್ಕೊಂಡ್ರೆ ಒಂಥರ ಸಮಾಧಾನ. ಇದಾದಮೇಲೆ ಸ್ವಲ್ಪ ಎಳ್ಳುಂಡೆ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಇದು ಸ್ವಲ್ಪ ಹೆಣ್ಮಕ್ಳಿಗೂ ಯೂಸ್ಫುಲ್ ಆಗೋಂಥ ವಿಡಿಯೋ, ಮಿಸ್ ಮಾಡಿದೆ ಸ್ವಲ್ಪ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರಾ. ಗಂಡ್ಮಕ್ಳು ತಿನ್ಬೋದು, ತಿನ್ನಬಾರ್ದು ಅಂತೇನಲ್ಲ, ಬಟ್ ಇದು ತಿನ್ನೋದ್ರಿಂದ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಇದನ್ನು ಮಿಸ್ ಇಲ್ಲದೆ ತಿನ್ಬೋದು. ಇದು ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಬೇಕು ಅಂದರೆ ಇದೊಂದು ರೆಸಿಪಿನ ಸಪ್ರೇಟಾಗಿ ಲಾಗ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಈ ಎಳ್ಳುಂಡೆ ಮಾಡೋದ್ರಿಂದ ತುಂಬಾ ಈಸಿ. ಸ್ವಲ್ಪ ಸೂರ್ಯಕಾಂತಿ ಬೀಜ, ಸ್ವಲ್ಪ ಕುಂಬಳಕಾಯಿ ಬೀಜ, ಹಾಗೆ ಸ್ವಲ್ಪ ಕೊಬ್ಬರಿ, ಹಾಗೆ ಸ್ವಲ್ಪ ಬಾದಾಮಿ, ಬೇಕು ಅಂದರೆ ದ್ರಾಕ್ಷಿ ಗೋಡಂಬಿನೂ ಸೇರಿಸ್ಕೋಬೋದು. ನನಗೆ ಇಲ್ಲಿ ತೂಕ ಏರಿಕೆ ಆಗುತ್ತೆ ಅಂತೇಳಿ ನಾನು ಅದನ್ನು ಸೇರಿಸ್ಕೊತಾ ಇಲ್ಲ. ಮಾಡ್ಕೊಳ್ಳೋರು ಬೇಕಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ, ನಾನು ಸ್ಕಿಪ್ ಮಾಡಿದ್ದೀನಿ. ಅದಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಆಯಿಲು ಹಾಕಬಾರ್ದು, ಯಾವ ತುಪ್ಪನೂ ಹಾಕಬಾರ್ದು, ಏನೂ ಹಾಕಬಾರ್ದು. ಹಾಗೆ ಡ್ರೈ ಆಗಿ ಒಂದು ಫ್ರೈ ಪ್ಯಾನ್ ತೊಗೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಬಿಸಿ ಎಲ್ಲ ಆರೋದಕ್ಕೆ ಬಿಡಬೇಕು. ಚೆನ್ನಾಗಿ ಬಿಸಿ ಎಲ್ಲ ಆರಿದ ಮೇಲೆ ಈ ಥರ ಒಂದು ಜಾರನ್ನ ತೊಗೊಂಡು ಜಾರಿಗೆ ಈ ರೀತಿ ಶಿಫ್ಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ರುಬ್ಕೋಬೇಕು. ಅದಕ್ಕೂ ಮುಂಚೆ 1 ಸ್ಪೂನಷ್ಟು ಬೆಲ್ಲದ ಪೌಡ್ರನ್ನು ಕೂಡ ಹಾಕೊಳ್ಳೋಣ. ಸಿಹಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ, ನನಗೆ ಕಡಿಮೆ, ಹಾಗಾಗಿ ನಾನು 1 ಸ್ಪೂನಷ್ಟು ಬೆಲ್ಲದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇದು ಪಕ್ಕಾ ಆರ್ಗ್ಯಾನಿಕ್ ಪೌಡರು. ನೀವು ನಾರ್ಮಲಾಗಿ ಉಂಡೆ ಬೆಲ್ಲ ತಂದು ಪುಡಿ ಮಾಡ್ಕೊಂಡು ಹಾಕೋತೀನಿ ಅಂದರೂ ಹಾಕ್ಕೋಬೋದು. ನೋಡಿ, ಈಗ ಬೆಲ್ಲದ ಪೌಡ್ರನ್ನ ಹಾಕಿ ಆದಮೇಲೆ ಈ ರೀತಿ ನಾನು ಪಾನ್ಗೆ ಮತ್ತೆ ಶಿಫ್ಟ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ. ತಿರುಗಿಸ್ಕೊಳ್ತಾ ಬೆಲ್ಲದ ಪುಡಿ ಹಾಕಿರ್ತೀವಲ್ಲ ಅದು ಕರಗುತ್ತೆ. ಅದು ಮೆತ್ತಗಾಗಿ ಉಂಡೆ ಕಟ್ಟೋಷ್ಟು ಸಾಫ್ಟ್ ಆಗುತ್ತೆ. ನೋಡಿ, ಇದಿನ್ನೂ ಆಗಿಲ್ಲ, ಆಲ್ಮೋಸ್ಟ್ ಆಗಿದೆ, ಇನ್ನೊಂದು 10% ಆಗಬೇಕು. ಹೀಗೆ ಫ್ರೈ ಮಾಡ್ಕೊತೀನಿ. ಅದು ಅಂಟಾಗಿ ನೋಡಿ ಈ ಥರ ಆಗುತ್ತೆ. ಕಾಲ್ ಬಂದಿದ್ದರಿಂದ ನಂಗೆ ಅದು ಪೂರ್ತಿಯಾಗಿ ಇನ್ನೊಂಚೂರು ತೋರ್ಸೋಕ್ಕಾಗಲಿಲ್ಲ. ನೋಡಿ, ಈಗ ನೀವು ಈ ರೀತಿ ಪೂರ್ತಿಯಾಗಿ ಒಂದು ಹದಕ್ಕೆ ಬಂದ ಮೇಲೆ ಉಂಡೆನ ಈ ರೀತಿ ಕಟ್ಕೋಬೇಕು. ಇದಕ್ಕೆ ಎಣ್ಣೆ ಹಾಕೋಗಿಲ್ಲ, ತುಪ್ಪ ಹಾಕೋಗಿಲ್ಲ, ಎಳ್ಳಿನಲ್ಲೇ ಕೊಲೆಸ್ಟ್ರಾಲ್ ಇರೋದ್ರಿಂದ ನೀಟಾಗಿ ಅದು ಬ್ಲೆಂಡ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಕಂಪ್ಲೀಟಾಗಿ ಉಂಡೆನ ಕಟ್ಕೊಂಡು ರೆಡಿ ಆಯಿತು. ಒಂದು 50 ಗ್ರಾಮ್ ಎಳ್ಳಲ್ಲಿ 8 ಉಂಡೆಗಳಾಗಿದೆ. ನಾನು ಇದನ್ನು ಅವಾಗವಾಗ ಮಾಡ್ಕೊತಾನೆ ಇರ್ತೀನಿ. ಪ್ರತಿ ತಿಂಗಳಿಗೆ 1-2 ಸರಿ ಆದರೂ ಮಾಡ್ಕೊಂಡು ತಿಂತಿರ್ತೀನಿ. ಈ ಥರ ಉಂಡೆಗಳಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ದಿನ ಬೆಳಿಗ್ಗೆ ಎದ್ದು ಇದನ್ನು ತಿಂಡಿ ಜೊತೆ ಆದರೂ ಅಥವಾ ಅದನ್ನೇ ಸ್ನ್ಯಾಕ್ಸ್ ಆಗಿ ಆದರೂ ತಿನ್ಕೋಬೋದು. ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಇದಾದಮೇಲೆ ನನ್ನ ಮಗನ ಜೊತೆ ಆಟಾಡೋಕ್ಕೆ ಅಂತ ಪಕ್ಕದ ಮನೆಯಿಂದ ಒಂದು ಹುಡುಗಿ ಬರ್ತಾಳೆ. ಅವಳೇ ಆಟ ಆಡ್ತಾಳೋ ಇಲ್ಲ ಅವನ ಜೊತೆ ಅವಳೇ ಆಟ ಆಡ್ತಿದ್ದಾಳೆ ಅಂತ ಅನ್ಕೋಬೇಕಾ ಇಲ್ಲ ಅವಳ ಜೊತೆ ಅವನೇ ಆಟ ಆಡ್ತಿದ್ದಾನೆ ಅನ್ಕೋಬೇಕಾ, ನನಗಂತೂ ಗೊತ್ತಾಗ್ತಾ ಇಲ್ಲ. ಏನು ಮಗನೇ, ಅಡುಗೆ ಮನೆಗೆ ಬಂದಿದೀಯ ನೀನು? ಹಾಂ, ಅಡುಗೆ ಮನೆಗೆ ಬಂದಿದೀಯ? ನಾನು ಎಲ್ಲಿ ಕೂತಿದ್ರು ಅಲ್ಲಿ ಬಂದ್ಬಿಡ್ತೀಯಾ? ಸೀದಾ ಹೋಗ್ತಾ ಇರೋದೆ. ಈಗ ಎಷ್ಟು ಕೆಲಸ ಇದೆ ಅಂದರೆ, ಪಾತ್ರೆಗಳನ್ನ ಕರಿತಾ ಇದ್ದಾವೆ ಬಾ 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 ಅಂತ. ಅಯ್ಯೋ ದೇವ್ರೆ. ಸೊ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ 6:30 ಥರ ಮತ್ತೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದೆ. ಈ ಥರ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಬಿಡೋಣ, ಇದಕ್ಕೆ ಬೇಳೆ ಸಾಂಬಾರು ಮಾಡೋಣ ಅಂತೇಳಿ ಈ ರೀತಿ ಕಾಯಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಾಗೆ ಸ್ವಲ್ಪ ಲವಂಗ, ಹಾಗೆ ಸ್ವಲ್ಪ ಕಾಳು ಮೆಣಸು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ರುಬ್ಕೋಬೇಕು.
ಹಿತಕ್ ಬೇಳೆ ಸಾಂಬಾರು ನಾನು ಯಾವಾಗಲೂ ಮಾಡಲ್ಲ. ರೇರಾಗಿ ಮಾಡೋದು. ನಮ್ಮ ಅತ್ತೆ ಮಾವಂಗೆ ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಮಾಡ್ತಿದ್ದೆ. ನಮ್ಮ ಮನೆಯವ್ರಿಗೂ ಕೂಡ ಅಷ್ಟಾಗಿ ಇಷ್ಟ ಆಗಲ್ಲ. ಬಟ್ ಸೀಸನ್ ಅಲ್ಲ ಅಂತೇಳಿ ಸ್ವಲ್ಪ ಅವರೆಕಾಳು ಸಿಕ್ಕಿತ್ತು ಅಂತ ಇತ್ತಕ್ಕೊಂಡಿದ್ದೆ. ಇದಾದಮೇಲೆ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪೌಡ್ರನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಈ ಥರ ನೈಸ್ ಪೇಸ್ಟಾಗಿ. ಸೊ ಇದಾದಮೇಲೆ ನಾನು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಡೈರೆಕ್ಟಾಗಿಯೇ ಸಾಂಬಾರಿಗೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಈರುಳ್ಳಿ, ಅವರೆಬೇಳೆ ಎರಡನ್ನೂ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ. ಈ ಫ್ರೈ ಮಾಡುವಾಗ ಎಣ್ಣೆ ಲೋ ಫ್ಲೇಮಲ್ಲೇ ಕಾಯಲಿ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಸೀದ್ಬಿಡುತ್ತೆ. ಅವರೆಬೇಳೆನೂ ಅಷ್ಟೇ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಇಲ್ಲ ಅಂದರೆ ಎಲ್ಲ ಪುಡಿ ಪುಡಿ ಆಗಿಬಿಟ್ಟು ಒಂಥರ ಮೆತ್ತಗಾಗ್ಬಿಡುತ್ತೆ. ಆಯಿಲಲ್ಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಸಾಂಬಾರಲ್ಲಿ ತಿನ್ನಬೇಕಾದ್ರೂ. ನೋಡಿ ಈಗ ಈರುಳ್ಳಿ, ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಅವರೆಬೇಳೆ ಕೂಡ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅವರೆಕಾಯಿ ಇತ್ತೀಚೆಗೆ ನನಗೆ ನಿಜವಾಗ್ಲೂ ಈ ವರ್ಷ ನಂಗೆ ಸಿಗಲಿಲ್ಲ. ದೊಡ್ಡ ದೊಡ್ಡ ಕಾಳುಗಳು ಇರೋ ಥರ, ದಪ್ಪ ಕಾಳು ಇರೋ ಥರ ಈ ವರ್ಷ ನಂಗೆ ಅವರೆಕಾಳೇ ಸಿಗಲಿಲ್ಲ ಹಿತಕ್ಕೆ ಇಟ್ಕೊಳ್ಳೋಕ್ಕೆ. ಪ್ರತಿ ವರ್ಷ ಸ್ನ್ಯಾಕ್ಸ್ಗಾದರೂ ಇಟ್ಕೋತಿದ್ದೆ, ಅವರೆಬೇಳೆ ಸ್ನ್ಯಾಕ್ಸ್ ಮಾಡ್ಕೋತಿದ್ದೆ, ಬಟ್ ಅದು ಕೂಡ ಆಗಲಿಲ್ಲ ಈ ಸರಿ. ಹಾಗೆ ಸ್ವಲ್ಪ ಬದನೆಕಾಯಿನೂ ಕೂಡ ಕಟ್ ಮಾಡ್ಕೊಂಡು ಇದ್ರ ಜೊತೆ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಆಲೂಗೆಡ್ಡೆನೂ ಕೂಡ ಇದ್ರ ಜೊತೆ ಸೇರಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಾನು ಬದನೆಕಾಯಿ ಅಷ್ಟೇ ಹಾಕ್ಕೊಂಡಿದ್ದೀನಿ, ಆಲೂಗೆಡ್ಡೆ ತರಿಸಲ್ಲ ನಾನು ಮನೆಗೆ. ಹಾಗಾಗಿ ಈಗ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ರುಬ್ಬಿರುವಂಥ ಖಾರ ಮಸಾಲೆನ ಸೇರಿಸ್ಕೊಂಡಿದ್ದೀನಿ. ಈ ಖಾರ ಮಸಾಲೆ ನೀರು ಹಾಕೋದಕ್ಕೂ ಮುಂಚೆನೇ ನೀಟಾಗಿ ಈ ರೀತಿ ಅವರೆಬೇಳೆ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಹಸಿದಾಗಿಯೇ ರುಬ್ಕೊಂಡಿರೋದು. ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗೋವರೆಗೂ ಈ ರೀತಿ ರುಬ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಎಲ್ಲ ಕುದೀತಾ ಇದೆ ಅಲ್ಲಿ. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಕ್ವಾಂಟಿಟಿ ಬೇಕೋ ನನಗೆ ಸಾಂಬಾರು, ಅಷ್ಟು ಕ್ವಾಂಟಿಟಿಗೆ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಂಡು ನಾನು ಚೆನ್ನಾಗಿ ತಿರುಗಿಸಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೋತೀನಿ. ಸಾಂಬಾರಿಗೆ ಚೆನ್ನಾಗಿ ಮಸಾಲೆ ಹಾಕಿ ಈ ಥರ ರುಬ್ಬಿ ಮಾಡಿಬಿಟ್ರೆ ಮುದ್ದೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನಿಜ ಅದ್ರ ಮುಂದೆ ಬೇರೆ ಇನ್ಯಾವ ಊಟನೂ ಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಹೀಗೆ ಸಾಂಬಾರು ವಿಷಲ್ ಬರೋಷ್ಟರಲ್ಲಿ ಸಲಾಡ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೀನ್ಸು, ಕ್ಯಾರೆಟು, ಕಾರ್ನು ಹಾಗೆ ಸ್ವಲ್ಪ ಎಲೆಕೋಸು ಈ ಥರ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಎಷ್ಟು ತರಕಾರಿಗಳನ್ನ ನಾವು ಯೂಸ್ ಮಾಡ್ತೀವೋ ಅಷ್ಟು ಆರೋಗ್ಯವಾಗಿರ್ತೀವಿ. ನಮಗೆ ಬಾಡಿಗೆ ಕೆಲವೊಂದು ಪೋಷಕಾಂಶಗಳ ಕೊರತೆ ಇರುತ್ತೆ, ಅದೆಲ್ಲ ಹಸಿರು ತರಕಾರಿಗಳಲ್ಲೇ ಸಿಗುವಂಥದ್ದು. ಕೆಲವರು ತರಕಾರಿಗಳನ್ನ ಸೈಡ್ಗೆ ತಿಟ್ಬಿಡ್ತಾರೆ, ನನಗದು ಇಷ್ಟ ಆಗಲ್ಲ. ಚೆನ್ನಾಗಿ ತಿನ್ನಬೇಕು. ತರಕಾರಿ ಸೊಪ್ಪುಗಳನ್ನ ನಾವು ಎಷ್ಟು ತಿಂತೀವೋ ಅಷ್ಟು ಆರೋಗ್ಯಕರವಾಗಿರ್ತೀವಿ. ನಮ್ಮ ಬಾಡಿಗೆ ನೀರನ್ನ ಕುಡಿದು ನೀರಿನ ಅಂಶ ಎಷ್ಟು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ತರಕಾರಿಗಳಿಂದ ತುಂಬ ಪೋಷಕಾಂಶ, ನೀರಿನ ಅಂಶ ಎಲ್ಲವೂ ಸಿಗುತ್ತೆ. ನಿಜ, ನಾನಂತೂ ನೀರೇ ಕುಡಿಯಲ್ಲ. ನಮ್ಮ ಮನೇಲಿ ಎಷ್ಟು ಬೈತಾರೆ ಗೊತ್ತಾ, ನೀರು ಕುಡಿಯಲ್ಲ. ನಾನು ಓಪನಾಗಿ ಹೇಳ್ತೀನಿ, ನೀರು ಕುಡಿಯಲ್ಲ. ಬಟ್ ನೀರನ್ನ ತುಂಬ ಕುಡಿಬೇಕು, ಆರೋಗ್ಯ ಹಾಳಾಗುತ್ತಿಲ್ಲ ಅಂದರೆ. ಸೊ ನಾನು ಅದನ್ನು ಆದಷ್ಟು ಈ ರೀತಿ ಇಂಟೇಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀರು ಕುಡಿಯುವಾಗ ನನಗೇನೋ ಒಂದು ರೀತಿ ವಿಷ ಕುಡ್ದಂಗೆ ಅನಿಸುತ್ತೆ. ಬೈಕೋಬೋದೇನೋ ನೀವೆಲ್ಲ, ಬಟ್ ನನಗಂತೂ ಆಗಲ್ಲ ಫ್ರೆಂಡ್ಸ್. ಆದ್ರೂ ಕುಡಿತೀನಿ. ಎಲ್ಲೋ 1-2 ಗ್ಲಾಸು ಅಥವಾ ಒಂದು ಲೀಟ್ರ್ ಅಷ್ಟಾದರೂ ಕುಡಿತೀನಿ ಒಂದು ದಿನಕ್ಕೆ. ಅದಕ್ಕಿಂತ ಜಾಸ್ತಿ ನನ್ನ ಕೈಲಿ ಆಗೋದೇ ಇಲ್ಲ. ಬಟ್ ಈ ರೀತಿ ಸಲಾಡ್ಗಳು, ತರಕಾರಿಗಳು, ಸೊಪ್ಪುಗಳು, ಕೆಲವೊಂದು ಜ್ಯೂಸ್ಗಳು ಈ ಥರ ತೊಗೊಂಡು ನಾನು ಸ್ವಲ್ಪ ಅದನ್ನು ಬ್ಯಾಲೆನ್ಸ್ ಮಾಡ್ಕೋತೀನಿ. ಸೊ ಈ ರೀತಿ ಕಾರ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಾಯಿತು. ಇದನ್ನು ನಾನು ನೀಟಾಗಿ ಸ್ಟೀಮ್ಗೆ ಇಟ್ಕೊಂಡು ಬಾಯ್ಲ್ ಮಾಡ್ಕೋತೀನಿ. ನಾನು ಯಾವ್ಯಾವ ಥರ ಇಟ್ಕೋತೀನಿ ನೋಡಿ. ಕಾರ್ನನ್ನು ಈ ಥರ ಬಿಡಿಸ್ಕೊಂಡು ಇಟ್ಕೊಂಡಿದ್ದಾಯಿತು. ನೆಕ್ಸ್ಟು ಇದಕ್ಕೆ ಎಲೆಕೋಸನ್ನು ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬ್ರೊಕೊಲಿನ ತೊಗೋತಾ ಇದ್ದೀನಿ. ಬ್ರೊಕೊಲಿ ಹೆಲ್ತಿಗೆ ತುಂಬ ಒಳ್ಳೆಯದು. ಮೆಗ್ನೀಷಿಯಮ್ಮು, ಐರನ್ ಕಂಟೆಂಟು ತುಂಬ ಇದೆ. ಇದು ನನ್ನ ರೆಗ್ಯುಲರ್ ವೆಜಿಟೇಬಲ್ ಅಂತಲೇ ಹೇಳ್ಬೋದು. ಸಲಾಡಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನಂಗೆ ಇರಲೇಬೇಕು. ಹಾಗಾಗಿ ನಾನು ಬ್ರೊಕೊಲಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟು, ಬೀನ್ಸ್ ಅಂತೂ ರೆಗ್ಯುಲರ್ ಕಾಮನ್ ಆಗಿ ಎಲ್ಲರ ಮನೇಲಿ ಇರುತ್ತೆ. ಸೊ ಅದು ಕೂಡ, ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಐರನ್ ಕಂಟೆಂಟು, ಪೊಟ್ಯಾಷಿಯಮು, ಮೆಗ್ನೀಷಿಯಮು, ಬಾಡಿಗೆ ಇದೆಲ್ಲ ಬೇಕೇ ಬೇಕು. ಡೈಲಿ ಪ್ರತಿದಿನ ರಾತ್ರಿ ಊಟಕ್ಕೆ ಇದಿಷ್ಟು ತೊಗೊಂಡ್ರೆ ನಮ್ಮ ಬಾಡಿಗೆ ಏನೇನು ಬೇಕೋ ಎಲ್ಲ ಇಲ್ಲೇ ಸಿಗುತ್ತೆ. ನಾವು ಅನ್ಕೋತೀವಿ, ಅಯ್ಯೋ ಅದು ತಿನ್ನಬೇಕು, ಇದು ತಿನ್ನಬೇಕು, ಅದರಿಂದ ಸಿಗುತ್ತೆ, ಇದರಿಂದ ಸಿಗುತ್ತೆ. ಏನೂ ಇಲ್ಲ. ನಮ್ಮ ಹತ್ರ ಇರುವಂಥ ತರಕಾರಿಗಳಲ್ಲೇ ಎಲ್ಲ ಇರುತ್ತೆ. ಸೊ ಇರುವಂಥದ್ರಲ್ಲೇ ಆದಷ್ಟು ಚೆನ್ನಾಗಿ ತಿನ್ನೋದಷ್ಟೇ ಇಂಪಾರ್ಟೆಂಟು.
ಅದಾದಮೇಲೆ ಕುಕ್ಕರ್ ವಿಷಲ್ ಆಯಿತು ಅಂತೇಳಿ ಸಾಂಬಾರನ್ನ ತೆಗೆದೆ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು. ತೆಗೆದ ತಕ್ಷಣ ಒಳ್ಳೆ ಅರೋಮಾ, ತುಂಬ ಚೆನ್ನಾಗಾಗಿತ್ತು, ಘಮ ಘಮ ಅಂತ ಇತ್ತು. ಸರಿ ಅಂತೇಳಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲೋ ಫ್ಲೇಮಲ್ಲಿ ಒಂದು ರೌಂಡು ಕುದಿಸ್ಕೊಂಡೆ. ಯಾವತ್ತೇ ಆಗಲಿ ಕುಕ್ಕರ್ನಲ್ಲಿ ಸಾಂಬಾರು ಮಾಡಿದ್ದೀವಿ ಅಥವಾ ಏನಾದರೂ ಗೊಜ್ಜು ಕರಿಗಳನ್ನ ಮಾಡ್ಕೊಂಡಿದ್ದೀವಿ ಅಂದರೆ ಅದನ್ನು ತೆಗೆದ ಮೇಲೂ ಕೂಡ ಒಂದು ರೀತಿ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು. ನೆಕ್ಸ್ಟು ಸಲಾಡ್ಗೆ ಅಂತೇಳಿ ನಾನು ಒಂದು ಪಾಟ್ನ ತಗೊಂಡು ಅದರಲ್ಲಿ ನೀಟಾಗಿ ನೀರನ್ನು ಹಾಕಿ ಚೆನ್ನಾಗಿ ಅದು ಕಾಯೋದಕ್ಕೆ ಅಂತ ಹೇಳಿ ಇಟ್ಟುಬಿಟ್ಟು ಒಂದು ಸ್ಟ್ಯಾಂಡನ್ನು ಇಟ್ಟು ಸ್ಟೀಮ್ಗೆ ಅಂತೇಳಿ ನಾನು ಇಟ್ಕೊಂಡಿರುವಂಥ ಸಲಾಡ್ ಪ್ಲೇಟನ್ನು ನಾನಿಲ್ಲಿ ಇಟ್ಕೊಳ್ತೀನಿ. ಯಾಕಂದರೆ ಅದು ಸ್ಟೀಮ್ ಆಗುವಾಗ ಅದಕ್ಕೆ ಬೇಕಾದಂಥ ನೀರಿನಂಶ ತಗೊಳುತ್ತೆ. ಡೈರೆಕ್ಟಾಗಿ ಬಾಯ್ಲ್ ಮಾಡಿದ್ರೆ ಅದರಲ್ಲಿರುವಂಥ ನ್ಯೂಟ್ರಿಷನ್ಸ್ ಎಲ್ಲ ಆವಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಈ ರೀತಿ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದು. ಆ್ಯಂಡ್ ಈಗ ಚೆನ್ನಾಗಿ ಇದು ಬೇಯ್ತಾ ಇದೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ, ತುಂಬಾ ಆರಾಮಾಗಿ ಹೆಲ್ತಿಯಾಗಿದೆ. ಪ್ರತಿಯೊಂದು ತರಕಾರಿನೂ ಕೂಡ ನಾನು ಈ ರೀತಿ ಚೆಕ್ ಮಾಡ್ಕೋತೀನಿ, ಬೆಂದಿದೆಯಾ ಇಲ್ವಾ ಅಂತ. ಇದನ್ನು ಪೂರ್ತಿ ಬೇಯಬೇಕು ಅಂತೇನಿಲ್ಲ, ಹಸಿದಾಗಿನೂ ತಿನ್ಬೋದು. ನಾನು ತಿಂತೀನಿ, ಬಟ್ ನಮ್ಮ ಹಸ್ಬೆಂಡ್ಗೆ ಆಗಲ್ಲ. ಸೊ ಪೂರ್ತಿಯಾಗಿಯೇ ಬೇಯಿಸ್ಬೇಕು. ನೋಡಿ ಎಲ್ಲ ತರಕಾರಿಗಳು ಬೆಂದಿದೆ, ಬಿಸಿ ಬಿಸಿ. ಎಲ್ಲನೂ ಒನ್ ಬೈ ಒನ್ ಚೆಕ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಬಿಸಿ ಇತ್ತು ಅಂದರೆ ಆ ರಾವು ಹೊಡಿತಾ ಇತ್ತು ಕೆಳಗಡೆ ಇರುವಂಥ ನೀರಿಂದು. ಸೊ ಈಗ ಪ್ರತಿಯೊಂದು ಫುಲ್ ಬೆಂದಿದೆ ಅಂತ ಚೆಕ್ ಮಾಡ್ಕೊಂಡಾದಮೇಲೆ ಇಳಿಸ್ಕೊತಾ ಇದ್ದೀನಿ. ಇದನ್ನು ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಜಸ್ಟ್ ಇದನ್ನು ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನು ಈ ತರಕಾರಿನೆಲ್ಲ ಹಾಕೋತಾ ಇದ್ದೀನಿ. ಆದರೆ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೋಬೇಡಿ, ಸ್ವಲ್ಪ ಆರೋದಕ್ಕೆ ಬಿಡಿ. ಒಂದು 5 ನಿಮಿಷ ಆದರೂ ಆರಬೇಕು. ತುಂಬ ಬಿಸಿ ಇದ್ದರೆ ನಾವು ಹಾಕ್ತೀವಲ್ಲ ಅದೆಲ್ಲ ಚಾಟ್ ಮಸಾಲ ಆಗ್ಬೋದು, ಸಾಲ್ಟ್ ಆಗ್ಬೋದು, ಎಲ್ಲ ಒಂದೇ ಕಡೆ ಕುತ್ಕೊಬಿಡುತ್ತೆ. ಆರಿದ್ರೆ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಹೀಗೆ ನಾನೀಗ ಸ್ವಲ್ಪ ಚಾಟ್ ಮಸಾಲ, ಹಾಗೆ ಸ್ವಲ್ಪ ಸಾಲ್ಟು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಪೆಪ್ಪರ್ ಪೌಡರ್ ಬೇಕು ಅಂದರೆ ಪೆಪ್ಪರ್ನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಪೆಪ್ಪರ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈ ರೀತಿ ನಾನು ಮಿಕ್ಸಪ್ ಮಾಡಿಕೊಂಡು ಸರ್ವ್ ಮಾಡ್ಕೋತೀನಿ. ಇಷ್ಟೇ, ಈಸಿ ಮೆಥಡು. ತುಂಬ ಈಸಿಯಾಗಿ, ತುಂಬಾ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಸೊ ಈಗ ನಾನು ಇದಕ್ಕೆ ಎಲ್ಲ ಮಿಕ್ಸಪ್ ಮಾಡಿ ಸೈಡ್ಗೆ ಇಟ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಚಪಾತಿ ಮಾಡಿಕೊಂಡು, ರೆಗ್ಯುಲರ್ ನಮ್ಮ ಮನೇಲಿ ಚಪಾತಿ, ನೀವಂತೂ ದಿನ ನಾನು ಲಾಗ್ ನೋಡ್ತಾ ಇದ್ರೆ ಗೊತ್ತಾಗೋಗುತ್ತೆ. ಸೊ ಚಪಾತಿನ ಮಾಡಿಕೊಂಡೆ ಹಸ್ಬೆಂಡ್ಗೆ ಅಂತೇಳಿ 2 ಚಪಾತಿ ಹಾಕಿ ಸ್ವಲ್ಪ ಸಾಂಬಾರು. ಈ ಸಾಂಬಾರು ಮುದ್ದೆಗೆ, ಚಪಾತಿಗೆ, ರೈಸಿಗೆ, ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ. ಹೀಗಂತೂ ಹೆಲ್ತಿ ಫುಡ್ನ ತಿಂತಾ ಈ ರೀತಿ ಎಂಜಾಯ್ ಮಾಡೋದು ಅಂದರೆ ನಮಗೆ ಇಬ್ಬರಿಗೂ ತುಂಬ ಇಷ್ಟ ಆಗುತ್ತೆ. ನಮಗೇನು ಇಷ್ಟನೋ ಆ ರೀತಿ ಆರೋಗ್ಯಕರವಾಗಿ ಊಟ ಮಾಡಿಕೊಂಡು ಆರೋಗ್ಯಕರವಾಗಿ ಇರಬೇಕು ಅನ್ನೋದೇ ನನ್ನ ಒಂದು ಇಂಟೆನ್ಷನ್ನು. ಸೊ ನೋಡಿ, ಈಗ ಇದಕ್ಕೆ ಮೇಲ್ಗಡೆ ತುಪ್ಪನ ಹಾಕಿ ಸ್ವಲ್ಪ ಈರುಳ್ಳಿ ಪೀಸ್ನ ಹಾಕಿ ಸಲಾಡ್ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾದ ಡೆಲೀಷಿಯಸ್ ಆದ ಒಂದು ಊಟ ರೆಡಿ. ರಾತ್ರಿ ಊಟಕ್ಕೆ ಇದಕ್ಕಿಂತ ಅದ್ಭುತವಾದ ಊಟ ಬೇಕಿಲ್ಲ. ಹಾಗೆ ನಾನು ಸ್ವಲ್ಪ ಚಪಾತಿನ ಅವಾಯ್ಡ್ ಮಾಡ್ತೀನಿ, ಬಟ್ ಇವತ್ತು ಸ್ವಲ್ಪ ರಾಗಿ ಬಾಲ್ ತಿನ್ನೋಣ ಅನಿಸ್ತಾ ಇತ್ತು. ಹಾಗಾಗಿ ನಾನು ರಾಗಿ ಮುದ್ದೆ ಮಾಡಿಕೊಂಡೆ. ಈ ಸಾಂಬಾರಿಗೆ ರಾಗಿ ಮುದ್ದೆ ತಿಂದ್ರೇ ಟೇಸ್ಟು. ಒಂದು ರೀತಿ ಮಟನ್ ಚಿಕನ್ ಸಾಂಬಾರು ಥರನೇ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಕೂಡ ರಾಗಿ ಮುದ್ದೆ, ಒಂದು ಸಿಂಗಲ್ ಚಪಾತಿ, ಹಾಗೆ ಸ್ವಲ್ಪ ಸಲಾಡ್ ಜೊತೆ ನನ್ನ ಊಟನ ಸರ್ವ್ ಮಾಡಿಕೊಂಡೆ. ಇರುವುದರಲ್ಲಿ ತೃಪ್ತಿ ಪಡಬೇಕು ಅನ್ನೋದು ನನ್ನ ಆಸೆ. ಯಾವುದೇ ಒಂದು ಕೋರಿಕೆಗಳಾದರೂ, ಊಟಗಳಾದರೂ ಅದರಲ್ಲಿ ನಮ್ಗೆ ಇಂಥದ್ದೇ ಬೇಕು, ಅಂಥದ್ದೇ ಬೇಕು ಅಂತ ಸ್ಪೆಷಲ್ ಕೋರ್ಕೊಳ್ಳೋದಕ್ಕಿಂತ ಇರೋದರಲ್ಲಿ ತೃಪ್ತಿ ಪಟ್ಕೊಂಡು ಅದನ್ನೇ ಅದ್ಭುತವಾಗಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ವಿಶೇಷತೆ ಇದೆ ಅನ್ನೋದು ನನ್ನ ಒಂದು ಮಾತು. ಈಗ ನಾನು ಊಟ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಊಟ ಮಾಡೋಣ ಬನ್ನಿ. ಹಾಗೆ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲಾಗ್ನ ನೋಡಿದ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.